ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿಚಾರಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ವಿರೋಧಿ ನೀತಿಯನ್ನ ಕಾಂಗ್ರೆಸ್ಸಿನ ಸರ್ಕಾರ ಹನುಮನ ಧ್ವಜಕ್ಕೆ ಮಾಡಿರೋ ಅವಮಾನ ಏಕಾಏಕಿ ಪೊಲೀಸರನ್ನ ಕರ್ಕೊಂಡೋಗಿ ತೆಗೆಯುವಂತ ಅವಶ್ಯಕತೆ ಏನಿತ್ತು? 100 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದನ್ನು ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪವತ್ತು ನೆತ್ತಿಗೇರಿದೆ. ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮತ್ತು ಸರ್ಕಾರ ಉದ್ದೇಶ ಏನನ್ನುವಂಥದ್ದು ಅವರ ಮಾತುಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಬಲಾತ್ಕಾರವಾಗಿ ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂಥ ವ್ಯಕ್ತಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನು ಹೊಂದಿರುವಂಥದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ರಾಮ ಜನ್ಮಭೂಮಿನಲ್ಲಿ ಪ್ರಾಣ ಪ್ರತಿಷ್ಠೆ, ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಬ್ಯಾನರ್ ಹಾಕ್ಬೇಡಿ, ಫ್ಲೆಕ್ಸ್ ಹಾಕಬೇಡಿ, ರೋಡಲ್ಲಿ ದೀಪಗಳನ್ನು ಹಚ್ಚಬೇಡಿ ಅಂತೆಲ್ಲ ಸುಮಾರು ಮಾಡ್ತಾ ಇದ್ರು. ನಾನು ಅದಾಗ್ಲೂ ಕೊಡಗಿ ಬಂದಾಗ್ಲೂ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮನಿದ್ದಾನೆ, ಆದ್ರೆ ಅವರ ನಿಷ್ಠೆ ಮಾತ್ರ ರಹೀಮನಿಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ ರಾಮ ಅಂದ್ರೆ ಆಗಲ್ಲ, ಹನುಮ ಅಂದ್ರೆ ಆಗಲ್ಲ, ಶಿವಾಜಿ ಅಂದ್ರೆ ಆಗಲ್ಲ, ಸಾವರ್ಕರ್ ಅಂದ್ರೆ ಆಗಲ್ಲ. ಯಾರಾಗತ್ತೆ? ಟಿಪ್ಪು ಸುಲ್ತಾನ್ ಅಂದ್ರೆ ಬಹಳ ಪ್ರೀತಿ. ಒಟ್ಟು ನೀವು ಈ ಸರ್ಕಾರದ ಧೋರಣೆಯನ್ನ ನಡ್ಕೊಂಡು ಬಂದಿರೋದನ್ನ ನೋಡಿದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿನಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.